ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕ್ರಿ ಅಪ್ಸೆಟ್ ಆಗಿದ್ದೀರಾ? ಅಪ್ಪ ಏನಾಯ್ತಪ್ಪ? ಅದು ಜಾತಕ ತೋರ್ಸೋಕ್ಕೆ ಶಾಸ್ತ್ರಿಗಳ ಮನೆಗೆ ಹೋಗಿದ್ನಲ್ಲ. ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರು ತಾನೆ, ಏನು ತೊಂದರೆ ಇಲ್ಲ ಅಲ್ಲ? ಎಲ್ಲರ ಜಾತಕನೂ ಸರಿಯಾಗಿದೆ ಅಂತ ಹೇಳಿದ್ರು. ಭಗವಂತ ಥ್ಯಾಂಕ್ ಯು. ಯಾರಿಗೇನು ಗಂಡಾಂತರ ಕಾದಿದ್ಯೋ ಅಂತ ಹೆದ್ರು ಬಿಟ್ಟಿದ್ದೆ. ಬಟ್ ಅಪ್ಪ, ಸಮಸ್ಯೆ ಏನೂ ಇಲ್ಲ ಅಂದಮೇಲೆ ನೀವು ಅಪ್ಸೆಟ್ ಯಾಕಾಗಿದ್ದೀರಾ? ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ, ಆದರೆ ಭೂಮಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು. ಅಕ್ಕಂಗೆ ಸಮಸ್ಯೆನಾ? ಏನು ಪ್ರಾಬ್ಲಮ್ ಅಪ್ಪ? ಏನ್ರಿ, ಏನಂತೆ ನಮ್ಮ ಭೂಮಿದು? ಏನು ಹೀಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಲಿಲ್ಲ ಮಂದಾಕಿನಿ. ಸದ್ಯಕ್ಕೆ ಭೂಮಿದು ಗ್ರಹಗತಿಗಳು ಚೆನ್ನಾಗಿಲ್ಲ, ಅವಳಿಗೆ ಸ್ವಲ್ಪ ಹುಷಾರಾಗಿರೋಕ್ಕೆ ಹೇಳಿ ಅಂತ ಹೇಳಿದ್ರು. ಭೂಮಿಕಾಗೆ ತೊಂದರೆ ಇದೆಯಂತೆ, ಸ್ವಲ್ಪ ದಿನ ಹುಷಾರಾಗಿರೋಕ್ಕೆ ಹೇಳಿ ಅಂತ ಹೇಳಿದ್ರು. ಅವಳ ಸುತ್ತ ಅಪಾಯ ಇದೆಯಂತೆ, ಗಂಡಾಂತರ ಇದೆಯಂತೆ. ಅಯ್ಯೋ ಭಗವಂತ, ಈಗಷ್ಟೇ ಅವಳ ಜೀವನದಲ್ಲಿ ಎಲ್ಲ ಸರಿ ಹೋಗ್ತಿದೆ ಅಂತ ಸಮಾಧಾನ ಪಟ್ಕೋತಾ ಇದ್ದೆ. ಹೀಗಿದ್ದಕ್ಕಿದ್ದಾಗೆ ಅಯ್ಯೋ ಭಗವಂತ, ಏನಪ್ಪ ಇದು? ರೀ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇದಕ್ಕೆ ಯಾವ ಪರಿಹಾರನೂ ಹೇಳಲಿಲ್ವಾ? ಅವ್ರೇನೋ ಹೋಮ ಹವನ ಪೂಜೆ ಪುನಸ್ಕಾರ ಏನಾದ್ರೂ ಒಂದು ಮಾಡಿಸ್ಬೋದಲ್ಲ ರೀ? ಅಂಥದ್ದೇನೂ ಹೇಳಲಿಲ್ಲ. ಅವಳು ಎಲ್ಲೇ ಇದ್ರೂ ಹುಷಾರಾಗಿರೋಕ್ಕೆ ಹೇಳಿ ಅಷ್ಟೇ ಹೇಳಿತ್ತು. ಅವಳ ಎಚ್ಚರಿಕೆನೇ ಅವಳನ್ನು ಕಾಪಾಡಬೇಕು. ಶಾಸ್ತ್ರಿಗಳು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರೆ ಹೊರತು ಏನಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಈಗ ಈ ವಿಷಯನ ತಗೊಂಡೋಗಿ ಅವ್ರಿಗೆ ಹೇಳಿದ್ರೆ ನಮ್ಮ ಭಯನ ನಮ್ಮ ಆತಂಕನ ಅವ್ರ ಹೆಗಲ ಮೇಲೆ ಹಾಕ್ದಂಗೆ ಆಗಲ್ವಾ? ಹಾಗಂತ ನಾವೇನು ಹೇಳದೆ ಸುಮ್ಮನಾಗ್ಬಿಟ್ರೆ ಎಲ್ಲ ಗೊತ್ತಿದ್ದು ಸುಮ್ಮನಾದಿವಿ ಅಂತ ಆಗ್ಬಿಡುತ್ತೆ. ನನಗಂತೂ ಈಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ದಿಕ್ಕೆ ತೋರಿಸ್ದಾಗಿದೆ. ಮಾವ, ಡೋಂಟ್ ವರಿ, ಅತ್ತಿಗೆಗೇನೂ ಆಗಲ್ಲ. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅತ್ತಿಗೆ ಹತ್ರ ನಾನು ಮಾತಾಡ್ತೀನಿ. ಅತ್ತಿಗೆ ಇಂಥ ವಿಷಯದಲ್ಲೆಲ್ಲ ತುಂಬ ಓಪನ್ ಮೈಂಡೆಡ್. ಅವ್ರೇನು ಬೇರೆಯವ್ರ ಥರ ಪ್ಯಾನಿಕ್ ಆಗಲ್ಲ. ಏನೇ ಹೇಳಿದ್ರು ನೀಟಾಗಿ ಕೇಳಿಸ್ಕೋತಾರೆ. ಅದು ನಿಮಗೂ ಗೊತ್ತಲ್ವಾ? ಅಣ್ಣನಿಗೆ ಹೇಳಬೇಡಿ ಅಂತ ಹೇಳಿ ಈ ವಿಷಯನ ನಾನೇ ಅದಕ್ಕೆ ಕನ್ವೆ ಮಾಡ್ತೀನಿ. ನೀವಿದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ನೀವು ಇದನ್ನು ನನಗೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಕಂದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.